ಸೊ ಗೈಸ್, ಈ ಸೂಪರ್ ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಸ್ಟೋರಿಲಿ ಒಂದು ಹೆಣದ ತಲೆನೇ ಕಳೆದೋಗಿರುತ್ತೆ. ಹಾಗೆ ಎಲ್ಲರನ್ನ ಇಟ್ಕೊಂಡು ತಿಂತಿದ್ದ ಮೊಸಳೆನೇ ಒಂದು ಕೇಸಿನ ಕ್ಲೂನ ಬಿಟ್ಟು ಹೋಗುತ್ತೆ. ಹಾಗೆ ಸತ್ತವನ ಫೋನ್ ಆನ್ ಆಗುತ್ತೆ ಮತ್ತು ತುಂಬ ಬೇರೆ ಬೇರೆ ನಂಬರ್ಗೆ ಅದರಿಂದ ಕಾಲ್ ಕೂಡ ಹೋಗಿರುತ್ತೆ. ಹೀಗೆ ಪೂರ್ತಿ ಮೂವಿನೇ ಸೂಪರ್ ಥ್ರಿಲ್ಲರ್ ಆಗಿದೆ. ಹಾಗೆ ನೀವಿನ್ನು ಕಳೆದ 3 ಎಪಿಸೋಡ್ಗಳನ್ನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ತಪ್ಪದೆ ನೋಡಿ. ಸೊ ಲೆಟ್ಸ್ ಬಿಗಿನ್ ವಿತ್ ರಾಕ್ಷಸ ಎಪಿಸೋಡ್ 4. ಹೇಗೆ ಬೀರ ಕಳೆದ ಎಪಿಸೋಡ್ನಲ್ಲಿ ಒಂದು ಮೊಬೈಲ್ ಫೋನಿಂದ ಪೊಲೀಸವ್ರ ಹತ್ರ ಸಿಕ್ಕಾಕೋತಾನೆ. ಹಾಗಾಗಿ ಪೊಲೀಸವರು ಅವನಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅವನು ಈ ಫೋನ್ ನಂದಲ್ಲ ಅಂತಲೇ ಹೇಳ್ತಿರ್ತಾನೆ. ಕೊನೆಗೆ ಅವನು ಆ ಫೋನ್ ಅವನಿಗೊಂದು ಲಿಕ್ಕರ್ ಶಾಪಲ್ಲಿ ಸಿಕ್ತು ಅಂತ ಹೇಳ್ತಾನೆ. ಹಾಗಾಗಿ ಪೊಲೀಸವರು ಸರಿ ಅಂತ ಆ ಲಿಕ್ಕರ್ ಶಾಪ್ಗೆ ಅವನ್ನ ಕರ್ಕೊಂಡು ಹೋಗ್ತಾರೆ. ಹೇಗಿದ್ರೂ ಬೀರ ಮುಂಚೆಯಿಂದನೇ ಈ ಪೊಲೀಸ್ ಸ್ಟೇಷನಲ್ಲೇ ಕೆಲಸ ಮಾಡ್ತಿರ್ತಾನಲ್ಲ, ಹಾಗಾಗಿ ಪೊಲೀಸವರು ಇವನ್ನ ನಂಬಿ ಸದ್ಯಕ್ಕೆ ಈ ಫೋನ್ ಕೇಸ್ನ ಇಲ್ಲೇ ಕೈ ಬಿಟ್ಟು ಬೇರೆ ಏನಾದರೂ ಎವಿಡೆನ್ಸ್ ಸಿಗ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಮುಂದೆ ಅದೇ ಕಳೆದ ಎಪಿಸೋಡ್ನಲ್ಲಿ ಹುಸುಪ್ಗಳವರು ಸಿಗಾಕೊಂಡಿರ್ತಾರಲ್ಲ, ಅವ್ರನ್ನ ಪೊಲೀಸವರು ಸರಿಯಾಗಿ ಬೆಂಡೆತ್ತಿರ್ತಾರೆ. ಆವಾಗಲೂ ಅವರೆಲ್ಲರೂ ಕೂಡ ಒಬ್ಬ ಬಂಗಾರದ ಅಂಗಡಿಯವನಿಗೋಸ್ಕರ ಈ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಒಪ್ಕೊತಾರೆ. ಸರಿ ಅಂತೇಳಿ ಆ ಬಂಗಾರದ ಅಂಗಡಿಯವನ್ನ ಪೊಲೀಸವರು ಕರೆಸಿ ವಿಚಾರಿಸಿದಾಗಲೇ ಗೊತ್ತಾಗುತ್ತೆ ಅವನು ಈ ಕೆಲಸ ಮಾತ್ರ ಅಲ್ಲ, ಜೊತೆಗೆ ಕದ್ದ ಬಂಗಾರ ಅಂದರೆ ಕಳ್ಳರಿಂದ ಕದ್ದಿರೋ ಬಂಗಾರನೂ ಕೂಡ ತಗೊಳ್ತಿರ್ತಾನೆ ಅಂತ. ಹೀಗಾಗಿ ಪೊಲೀಸವರು ಮುಂಚೆನೇ ಆ ಪೆಟ್ಟಿಗೆ ಬಂಗಾರದ ಪೆಟ್ಟಿಗೆನ ತೊಗೊಂಬಂದು ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿರ್ತಾರೆ. ಆ ಬಂಗಾರದ ಪೆಟ್ಟಿಗೆನ ನೋಡ್ತಿರ್ಬೇಕಾದ್ರೆ ಹನುಮಪ್ಪನಿಗೆ ಮಾತ್ರ ಏನೋ ಒಂದು ಫ್ಲ್ಯಾಶ್ ಆಗುತ್ತೆ. ಅಲ್ಲಿದ್ದಂಥ ಹುಲಿ ಉಗುರಿನ ಪೆಂಡೆಂಟ್ ಚೈನ್ ಅವ್ನಿಗೆಲ್ಲೋ ನೋಡಿದ್ದೀನಿ ಅಂತ ತುಂಬ ಕಾಡ್ತಿರುತ್ತೆ. ಅವರು ತುಂಬ ಯೋಚನೆ ಮಾಡಿದಾಗಲೇ ಗೊತ್ತಾಗುತ್ತೆ ಇದು ಆ ತೀರೋದ ಪಂಚಾಯತ್ ಪ್ರೆಸಿಡೆಂಟ್ನ ಕತ್ತಲಿದ್ದ ಅದೇ ಚೈನ್ ಆಗಿರುತ್ತೆ ಅಂತ. ಇದು ಈ ಕೇಸ್ಗೆ ಒಂದು ತುಂಬ ದೊಡ್ಡ ಕ್ಲೂ ಆಗಿರುತ್ತೆ. ಇನ್ನೇನು ಕಳ್ಳ ಸಿಕ್ಕಾಕೊಂಡು ಅನ್ನೋ ಜೋಶಲ್ಲಿ ಹನುಮಪ್ಪ ಆ ಬಂಗಾರದ ಅಂಗಡಿ ಎಲ್ಲ CCTV ಫುಟೇಜ್ಗಳನ್ನ ನೋಡ್ತಿರ್ತಾರೆ. ಆವಾಗಲೇ ಗೊತ್ತಾಗೋದು ಈ ಪೆಂಡೆಂಟ್ನ ಆ ಬಂಗಾರದ ಅಂಗಡಿ ಅವನ ಹತ್ರ ಹೋಗಿ ಮಾರಿದ್ದು ಇದೇ ಸಿಗಾಕೊಂಡಿದ್ದಂಥ ಕಳ್ಳ ಬೀರ ಅಂತ. ಜೊತೆಲೇ ಇದ್ಕೊಂಡು ಇಷ್ಟೊಂದೆಲ್ಲ ದ್ರೋಹ ಮಾಡಿದ್ದಾನೆ ಅಂತ ಬೀರನ ಮೇಲೆ ತುಂಬ ಸಿಟ್ಟಾಗಿ ಪೊಲೀಸವರು ಸಾಯೋ ಹೊಡಿತಾರೆ. ಆದರೆ ಬೀರ ಮಾತ್ರ ನನಗಿದು ಗೊತ್ತಿಲ್ಲ, ನಾನು ಇದು ಮಾಡಿಲ್ಲ, ಬರೀ ಇದೇ ಹೇಳ್ತಿರ್ತಾನೆ. ಹಾಗಾಗಿ ನೆಕ್ಸ್ಟ್ ಡೇ ಪೊಲೀಸ್ ಸ್ಟೇಷನ್ಗೆ ಬೀರನ ಮಗಳನ್ನ ಕರೆಸ್ತಾರೆ. ಹೀಗಾಗಿ ಅವನ ಮಗಳು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದಿರೋದನ್ನ ನೋಡಿ ನಾನು ಇರೋ ಸತ್ಯ ಎಲ್ಲ ನಿಮ್ಮ ಹತ್ರ ಹೇಳ್ಬಿಡ್ತೀನಿ, ಆದರೆ ದಯವಿಟ್ಟು ನನ್ನ ಮಗಳನ್ನ ವಾಪಸ್ ಕಳಿಸಿ ಅಂತ ಬೀರ ಪೊಲೀಸವ್ರ ಹತ್ರ ಬೇಡ್ಕೋತಾನೆ. ಈಗಲೇ ಹನುಮಪ್ಪನಿಗೂ ಕೂಡ ಗೊತ್ತಾಗುತ್ತೆ ಈ ಬೀರನ್ನ ನಾವು ಏಟಿಂದ ಲಾಟಿಯಿಂದ ಏನು ಬಾಯಿ ಬಿಡ್ಸೋಕ್ಕಾಗಲ್ಲ, ಬರೀ ಎಮೋಷ್ನಲ್ ಆಗಿ ಮಾತ್ರ ಬಾಯಿ ಬಿಡಿಸ್ಬೋದು ಅಂತ. ನೆಕ್ಸ್ಟಿನಲ್ಲಿ ಬೀರ ಆಗಿದ್ದಂಥ ವಿಷಯನೆಲ್ಲ ಬಾಯಿ ಬಿಡ್ತಾನೆ. ಈ ಪಂಚಾಯತಿ ಪ್ರೆಸಿಡೆಂಟ್ ಆಗಿದ್ದಂಥ ಸಿದ್ದಪ್ಪ ಮತ್ತು ಈ ಬೀರ ತುಂಬ ಒಳ್ಳೆ ಗೆಳೆಯರಾಗಿರ್ತಾರೆ. ಒಂದಿನ ತುಂಬ ದಿನ ಆದಮೇಲೆ ಸಿಕ್ಕಿದ್ದೀವಿ ಅಂತ ಬೀರ ಅವನ ಮನೆಗೆ ಸಿದ್ದಪ್ಪನ ಕರ್ಕೊಂಡು ಹೋಗಿರ್ತಾನೆ. ಅವಾಗ ಹಾಲಿಲ್ಲ ಅಂತ ಅವ್ನು ಹಾಲು ತರೋಕೆ ಹೊರಗೆ ಹೋದಾಗ ಈ ಸಿದ್ದಪ್ಪ ಅವನ ಹೆಂಡತಿ ಹತ್ರ ತುಂಬ ಕೆಟ್ಟದಾಗಿ ನಡ್ಕೊಂಡಿರ್ತಾನೆ. ಇದೆಲ್ಲ ಆಗಿ ತುಂಬ ದಿನ ಆದಮೇಲೆ ಈ ಸಿದ್ದಪ್ಪ ಮತ್ತು ಬೀರ ನದಿ ದಂಡೆ ಹತ್ರ ಸಾರಾಯಿ ಕುಡಿಯೋಕೆ ಅಂತ ಸೇರಿರ್ತಾರೆ. ಅಲ್ಲಿ ಸಿದ್ದಪ್ಪ ಮಾತ್ರ ಈ ಬೀರನ ಹೆಂಡತಿ ಜೊತೆ ಆಗಿದ್ದಂಥ ಹಳೆ ಘಟನೆನೇ ನೆನೆಸಿ ತುಂಬ ಚುಚ್ಚಿ ಮಾತಾಡ್ತಿರ್ತಾನೆ. ಈ ವಿಷಯ ಬೀರನ್ಗೆ ಒಂಚೂರು ಕೂಡ ಇಷ್ಟ ಆಗಲ್ಲ. ಹಾಗಾಗಿ ತುಂಬ ಉರಿದು ಬೀರ ಅವನ ಹತ್ರ ಇದ್ದ ಕೊಡ್ಲಿನ ತಗೊಂಡು ಆ ಪಂಚಾಯತಿ ಮೆಂಬರ್ನ ತಲೆನೇ ಕಡ್ದವನ್ನ ಸಾಯಿಸಾಕ್ತಾನೆ. ಈಗ ಪೊಲೀಸವ್ರ ಹತ್ರ ಸಿಕ್ಕಾಕೊಂಡ್ಬಿಟ್ರೆ ಅನ್ನೋ ಭಯಕ್ಕೆ ಅವನವನ ಕೈ ಕಾಲು ಎಲ್ಲನೂ ಕೂಡ ತುಂಡು ಮಾಡಿ ಅಲ್ಲೇ ಇದ್ದಂಥ ನದಿಗೆ ಎಸ್ದೋಗಿರ್ತಾನೆ. ಇವರಿಬ್ಬರೇ ಜಗಳದಲ್ಲಿ ಆ ಪ್ರೆಸಿಡೆಂಟ್ನ ಚೈನ್ ಅಲ್ಲೇ ಕೆಳಗಡೆ ಬಿದ್ದೋಗಿರುತ್ತೆ. ಅದನ್ನ ನೋಡಿ ಬೀರ ತಗೊಂಡು ಈ ಬಂಗಾರದ ಅಂಗಡಿಯವನ ಹತ್ರ ಮಾರಕ್ಕೆ ಹೋಗಿರುತ್ತೆ. ಹೀಗಾಗಿ ಅವನು ಈ ಪೊಲೀಸವ್ರ ಹತ್ರ ಸಿಕ್ಕಾಕೊಂತಾನೆ. ಇವಾಗ ಹನುಮಪ್ಪನಿಗೆ ಏನು ಆ್ಯಕ್ಷನ್ ತೊಗೋಬೇಕಂತಾನೆ ಗೊತ್ತಾಗ್ತಿರಲ್ಲ. ಹಾಗೆ ಬೀರನ ನಂಬರಿಂದ ತುಂಬ ಬೇರೆ ಬೇರೆ ನಂಬರ್ಗೆ ತುಂಬ ಸತಿ ಕಾಲ್ ಹೋಗಿರುತ್ತೆ. ಹಾಗಾಗಿ ಅವ್ರನ್ನೆಲ್ಲ ಒಂದು ಸತಿ ಕರೆದು ವಿಚಾರಿಸೋಣ ಅಂತ ಹನುಮಪ್ಪ ತೀರ್ಮಾನ ಮಾಡ್ತಾರೆ. ಈ ಕಾಲ್ ಲಿಸ್ಟಲ್ಲಿ ತುಂಬ ಜನರ ನಂಬರ್ ಇರುತ್ತೆ. ಅದರಲ್ಲಿ ಒಬ್ಬ ಮ್ಯಾನೇಜರ್ ಆಗಿರ್ತಾನೆ, ಒಬ್ಬ KBL ವರ್ಕ್ ಮಾಡೋವಂಥ ವ್ಯಕ್ತಿ ಆಗಿರ್ತಾನೆ. ಹೀಗೆ ತುಂಬ ಒಳ್ಳೆ ಪೋಸ್ಟಲ್ಲಿರುವಂಥ ಬಹಳ ಜನದ ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತೆ. ಈ ಎಲ್ಲರನ್ನೂ ಕೂಡ ಒಬ್ಬೊಬ್ಬರಾಗೆ ಕರೆಸಿ ನಿಮಗೆ ಬೀರ ಹೆಂಗೆ ಪರಿಚಯ ಮತ್ತು ಅವನು ನಿಮ್ಗೆ ಯಾಕೆ ಇಷ್ಟೊಂದು ಸತಿ ಕಾಲ್ ಮಾಡಿದ್ದಾನೆ ಅಂತ ಹನುಮಪ್ಪ ವಿಚಾರಿಸಿರ್ತಾನೆ. ಅದಕ್ಕೆ ಅವರೆಲ್ಲರೂ ಕೂಡ ಈ ಪಂಚಾಯತ್ ಮೆಂಬರ್ ಸಿದ್ದಪ್ಪನಿಗೆ ಆ ಬೀರನ ಮನೇಲಿ ಯಾವ ಥರ ಆಗಿತ್ತು ಅದೇ ಥರ ಸೇಮ್ ಸಿಚುವೇಶನ್ ಇವರೆಲ್ಲರಿಗೂ ಕೂಡ ಆಗಿತ್ತು. ಮತ್ತು ಇದೇ ವಿಷಯ ಇಟ್ಕೊಂಡು ಈ ಬೀರ ಅವ್ರಿಗೆ ಅವಾಗವಾಗ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಕಾಸು ಕೂಡ ಕೇಳ್ತಿದ್ದ ಅಂತೇಳಿ ಹೇಳ್ತಾರೆ. ಇಷ್ಟೊಂದು ಜನ ಹೇಳಿದ ಮಾತನ್ನೆಲ್ಲ ಕೇಳಿದ ಮೇಲೆ ಹನುಮಪ್ಪನಿಗೆ ಇವನು ಇದೇ ವಿಷಯ ಇಟ್ಕೊಂಡು ಒಂದು ದಂಧೆನೇ ನಡೆಸ್ತಿದ್ದ ಅಂತ ಗೊತ್ತಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ದಿನ ಹನುಮಪ್ಪ ಪೊಲೀಸ್ ಸ್ಟೇಷನ್ಗೆ ಬಂದು ನೋಡಿದಾಗ ಸೆಲ್ ಒಳಗಡೆ ಬೀರ ಕಾಣ್ತಿರಲ್ಲ. ಮತ್ತು ಅವನು ಎಲ್ಲೋದ ಯಾವಾಗ ಹೋದ ಅಂತ ಯಾವ ಪೊಲೀಸ್ಗೂ ಕೂಡ ಗೊತ್ತಿರಲ್ಲ. ಹಾಗಾದರೆ ಇಷ್ಟೆಲ್ಲ ರಾದಂತ ಮಾಡಿದ್ದ ಬೀರ ಎಲ್ಲೋದ ಮತ್ತು ಯಾವ ಪೊಲೀಸ್ಗೂ ಕೂಡ ಗೊತ್ತಾಗದೇ ಇರೋ ಥರ ಹೋಗಿದ್ದಾನೆ ಅಂತಂದರೆ ಅವನ ಹಿಂದೆ ಇದ್ದ ಕೈಗಳಾದರೂ ಯಾವುದು, ಮತ್ತು ಇನ್ನೂ ಸಿಗದೇ ಇರೋವಂಥ ಶವದ ತಲೆನ ಹನುಮಪ್ಪ ಹೇಗೆ ಹುಡುಕ್ತಾನೆ, ಈ ಎಲ್ಲನೂ ಕೂಡ ನಾವು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನೋಡೋಣ. ಮತ್ತು ನೀವಿನ್ನು ಎಪಿಸೋಡ್ 1, 2 and 3 ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ತಪ್ಪದೆ ನೋಡಿ. ಸೊ ಸ್ಟೇ ಟ್ಯೂನ್ಡ್.